ಎಲ್ಲರಿಗೂ ನಮಸ್ಕಾರ. ಸ್ಪಂದನ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ GPSTR ಪರೀಕ್ಷೆಗೆ ಸಂಬಂಧಿಸಿದಂತೆ GPSTR 2019ರಲ್ಲಿ ಪತ್ರಿಕೆ 1 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಬಹುದಾದಂತಹ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಹೆಲ್ತ್ ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್ ಬಗ್ಗೆ ಇಂದಿನ ತರಗತಿಯಲ್ಲಿ ಒಟ್ಟು 15 ಅಂಕಗಳಿಗೆ ಕೇಳುವಂಥ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ಈ ದಿನದ ತರಗತಿಯಲ್ಲಿ ಕಂಪ್ಯೂಟರ್ ಸಾಕ್ಷರತೆ ಅಂದರೆ ಕಂಪ್ಯೂಟರ್ ಲಿಟರಸಿಯ ಬಗ್ಗೆ ಒಟ್ಟು 10 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಸೊ ಈ ದಿನ ಕಂಪ್ಯೂಟರ್ ಲಿಟರಸಿ, ಕಂಪ್ಯೂಟರ್ ಸಾಕ್ಷರತೆ ಬಗ್ಗೆ ಪ್ರಮುಖವಾದ ಪ್ರಶ್ನೋತ್ತರಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ. ಸೊ ಹಾಗೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರಶ್ನೆ ಸಂಖ್ಯೆ 141. ಸಾಕಷ್ಟು ಪ್ರಮಾಣದ ಭುಕ್ತ ಮತ್ತು ನಿರ್ಗತತೆಯನ್ನು ಹೊಂದಿದ ಮೊದಲ ಸಾಮಾನ್ಯ ಬಳಕೆಯ ವಿದ್ಯುನ್ಮಾನ ಗಣಕಯಂತ್ರ ಯಾವುದು? ಆಪ್ಷನ್ 1 UNI VAC, ಆಪ್ಷನ್ 2 EDSAC, ಆಪ್ಷನ್ 3 ENI AC, ಆಪ್ಷನ್ 4 ABA CUS ಅಪ್ಕಾಸ್ ಅಂತೇಳಿ ಕರೀತಾರೆ. ಸೊ ಇಲ್ಲಿ ಸಾಕಷ್ಟು ಪ್ರಮಾಣದ ಭುಕ್ತ ಮತ್ತು ನಿರ್ಗತತೆಯನ್ನು ಹೊಂದಿದ ಮೊದಲ ಸಾಮಾನ್ಯ ಬಳಕೆಯ ವಿದ್ಯುನ್ಮಾನ ಗಣಕಯಂತ್ರ ಯಾವುದು ಅಂತಂದರೆ ಆಪ್ಷನ್ 1 UNI VAC ಅಂದರೆ ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ ಅಂತೇಳಿ ಕರಿತೀವಿ. ಓಕೆ, ಇದು ಸಾಮಾನ್ಯ ಬಳಕೆಯ ಮೊದಲ ವಿದ್ಯುನ್ಮಾನ ಗಣಕಯಂತ್ರ ಆಗಿದೆ. ಪ್ರಶ್ನೆ ಸಂಖ್ಯೆ 142. CPU ಅಂತ ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಕೇಂದ್ರೀಯ ಸಂಗ್ರಹಣಾ ಘಟಕ ಅಂತೇಳಿ ಕರಿತೀವಿ. ತನ್ನ ಸಂಪರ್ಕದಲ್ಲಿರುವ ಸಾಧನೆಗಳಿಗೆ ದತ್ತಾಂಶ ಅಂದರೆ ಡಾಟಾ, ಸೂಚನೆ ಹಾಗೂ ಮಾಹಿತಿಯನ್ನು ವರ್ಗಾಯಿಸುತ್ತದೆ. ಬಾಹ್ಯ ಸಾಧನಗಳನ್ನು ಸಂಪರ್ಕಿಸುವ ವಾಹಕ ಯಾವುದು? ಆಪ್ಷನ್ 1 ಕಂಟ್ರೋಲ್ ಬಸ್, ಆಪ್ಷನ್ 2 ಅಡ್ರೆಸ್ ಬಸ್, ಆಪ್ಷನ್ 3 ಡಾಟಾ ಬಸ್, ಆಪ್ಷನ್ 4 ವಿಸ್ತರಣಾ ಬಸ್ ಅಂದರೆ ಎಕ್ಸ್ಪೆನ್ಷನ್ ಬಸ್ ಅಂತೇಳಿ ಕರೀತಾರೆ. ಸೊ ಇಲ್ಲಿ ಬಾಹ್ಯ ಸಾಧನಗಳನ್ನು ಸಂಪರ್ಕಿಸುವಂಥ ಒಂದು ಪ್ರಮುಖ ವಾಹಕ ಅಂತ ಹೇಳಿದರೆ ಆಪ್ಷನ್ 4 ಎಕ್ಸ್ಪೆನ್ಷನ್ ಬಸ್ ಅಂದರೆ ವಿಸ್ತರಣಾ ಬಸ್ ಆಗಿದೆ. ಪ್ರಶ್ನೆ ಸಂಖ್ಯೆ 143. ಮಾರಾಟದ ವಸ್ತುವಿನ ಸಾರ್ವತ್ರಿಕ ಉತ್ಪನ್ನದ ಸಂಕೇತವನ್ನು ಓದುವ ಭುಕ್ತ ಸಾಧನವು ಯಾವುದಾಗಿದೆ? ಆಪ್ಷನ್ 1 ಬಾರಾಕೋಡ್ ರೀಡರ್, ಆಪ್ಷನ್ 2 ಆಪ್ಟಿಕಲ್ ಮಾರ್ಕ್ ರೀಡರ್, ಆಪ್ಷನ್ 3 ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್, ಆಪ್ಷನ್ 4 ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್. ಇಲ್ಲಿ ಮಾರಾಟದ ವಸ್ತುವಿನ ಸಾರ್ವತ್ರಿಕ ಉತ್ಪನ್ನದ ಸಂಕೇತ ಅಂತವನ್ನು ಓದುವ ಭುಕ್ತ ಸಾಧನ ಅಂತಂದರೆ ಆಪ್ಷನ್ 1 ಬಾರಾಕೋಡ್ ರೀಡರ್ ಆಗಿರುತ್ತದೆ. ಪ್ರಶ್ನೆ ಸಂಖ್ಯೆ 144. SRAM ನ ವಿಸ್ತೃತ ರೂಪ? ಆಪ್ಷನ್ 1 ಸೇವ್ಡ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಆಪ್ಷನ್ 2 ಸೆಕೆಂಡರಿ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಆಪ್ಷನ್ 3 ಸ್ಟ್ಯಾಟಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಆಪ್ಷನ್ 4 ಸ್ಟೋರ್ಡ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಸೊ ಇಲ್ಲಿ SRAM ಅಂತ ಹೇಳಿದರೆ ಸ್ಟ್ಯಾಟಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಸೊ ಆಪ್ಷನ್ 3 ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 145. ಮುಂದಿನ ಹೇಳಿಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದಿದೆ ಅಂತ ಕೇಳಿದರೆ, ಸೊ ಇಲ್ಲಿ ನಾನು ಡೈರೆಕ್ಟಾಗಿ ಆನ್ಸರನ್ನು ಹೇಳ್ತೀನಿ. ಫಸ್ಟ್ ಒನ್ ಈಸ್ ರೈಟ್ ಆನ್ಸರ್. 250 bytes ಈಕ್ವಲ್ 1 ಪೆಟಾಬೈಟ್. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 146. ನುಡಿ ತಂತ್ರಾಂಶದ ಏಕಭಾಷೆಯಲ್ಲಿ ಮ್ಯಾಗ್ನಿಟ್ಯೂಡ್ ಪದದ ಕೀಲಿ ಸಂಯೋಜನೆ ಯಾವುದು? ಸೊ ಇಲ್ಲಿ ಮ್ಯಾಗ್ನಿಟ್ಯೂಡ್ ಪದದ ಕೀಲಿ ಸಂಯೋಜನೆ ಕೇಳಿದರೆ ಸೊ ಸರಿಯಾದ ಆನ್ಸರ್ 4th one. ಓಕೆ. ಪ್ರಶ್ನೆ ಸಂಖ್ಯೆ 147. ಮೈಕ್ರೋಸಾಫ್ಟ್ ವರ್ಡ್ ಪ್ರೊಸೆಸರ್ನಲ್ಲಿ ಮೇಲುಬರಹ ಮತ್ತು ಕೆಳಬರಹ ಆಯ್ಕೆಯನ್ನು ಹೊಂದಿರುವಂಥ ಮೆನು ಕೇಳಿದರೆ ಇಲ್ಲಿ ಆಪ್ಷನ್ 1 ಇನ್ಸರ್ಟ್, ಆಪ್ಷನ್ 2 ಹೋಮ್, ಆಪ್ಷನ್ 3 ರಿವ್ಯೂ, ಆಪ್ಷನ್ 4 ವ್ಯೂ ಅಂತ ಇದೆ. ಸೊ ಇಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಪ್ರೊಸೆಸರ್ನಲ್ಲಿ ಮೇಲು ಬರಹ ಮತ್ತು ಕೆಳಬರಹಗಳನ್ನು ಆಯ್ಕೆಯನ್ನು ಹೊಂದಿರುವಂಥ ಒಂದು ಮೆನು ಅಂತ ಹೇಳಿದರೆ ಸೆಕೆಂಡ್ ಒನ್ ಹೋಮ್ ಅಂತೇಳಿ ಕರಿತೀವಿ. ಓಕೆ. ಪ್ರಶ್ನೆ ಸಂಖ್ಯೆ 148. ಒಂದು ವರ್ಡ್ ಪ್ರೊಸೆಸರ್ನಲ್ಲಿ ಡಾಕ್ಯುಮೆಂಟ್ನ ಪಠ್ಯ ಬದಲಾವಣೆಗೆ ಬಳಸುವಂಥ ಶಾರ್ಟ್ಕಟ್ ಕೀಲಿ ಸಂಯೋಜನೆಯು ಯಾವುದು ಅಂತ ಕೇಳಿದರೆ
ಆಪ್ಷನ್ 1 ಕಂಟ್ರೋಲ್ ಪ್ಲಸ್ ಐ, ಆಪ್ಷನ್ 2 ಕಂಟ್ರೋಲ್ ಪ್ಲಸ್ ಕೆ, ಆಪ್ಷನ್ 3 ಕಂಟ್ರೋಲ್ ಪ್ಲಸ್ ಎಚ್, ಆಪ್ಷನ್ 4 ಕಂಟ್ರೋಲ್ ಪ್ಲಸ್ ಜೆ. ಸೊ ಇಲ್ಲಿ ಡಾಕ್ಯುಮೆಂಟ್ನ ಪಠ್ಯ ಬದಲಾವಣೆಗೆ ಬಳಸುವಂಥ ಒಂದು ಶಾರ್ಟ್ಕಟ್ ಕೀಲಿ ಸಂಯೋಜನೆ ಅಂತ ಹೇಳಿದರೆ ಆಪ್ಷನ್ 3 ಕಂಟ್ರೋಲ್ ಪ್ಲಸ್ ಎಚ್. ಪ್ರಶ್ನೆ ಸಂಖ್ಯೆ 149. ಒಂದು ಸ್ಪ್ರೆಡ್ ಶೀಟ್ನಲ್ಲಿ ಕೊಟ್ಟಿರುವ ದತ್ತಾಂಶದ ಸರಾಸರಿಯನ್ನು ಅಂದರೆ ಡಾಟಾದ ಸರಾಸರಿಯನ್ನು ಲೆಕ್ಕಿಸಲು ಬಳಸುವಂಥ ಸೂತ್ರ ಯಾವುದು? ಆಪ್ಷನ್ 1 ಮೈನಸ್ ಆ್ಯಾವ್ರೇಜ್ ಬ್ರಾಕೆಟ್ ರೇಂಜ್, ಆಪ್ಷನ್ 2 ಮೈನಸ್ ರೇಂಜ್ ಬ್ರಾಕೆಟ್ ಆ್ಯಾವ್ರೇಜ್, ಆಪ್ಷನ್ 3 ಆ್ಯಾವ್ರೇಜ್ ಮೈನಸ್ ಬ್ರಾಕೆಟ್ ರೇಂಜ್, ಆಪ್ಷನ್ 4 ಮೈನಸ್ ರೇಂಜ್ ಆ್ಯಾವ್ರೇಜ್. ಸೊ ಇಲ್ಲಿ ದತ್ತಾಂಶದ ಸರಾಸರಿಯನ್ನು ಲೆಕ್ಕಿಸಲು ಬಳಸುವಂಥ ಸೂತ್ರ ಅಂತ ಹೇಳಿದರೆ ಮೈನಸ್ ಆ್ಯಾವ್ರೇಜ್ ರೇಂಜ್. ಆಪ್ಷನ್ 1 ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 150. ಕೊನೆಯ ಪ್ರಶ್ನೆ. ಗಣಕಯಂತ್ರದ ಸುರಕ್ಷತೆಯನ್ನು ಭೇದಿಸುವ ಕ್ರಿಯೆ ಯಾವುದು? ಫಸ್ಟ್ ಒನ್ ಬ್ರೌಸಿಂಗ್, ಸೆಕೆಂಡ್ ಒನ್ ಸರ್ಫಿಂಗ್, ಆಪ್ಷನ್ 3 ಫಿಶಿಂಗ್, ಆಪ್ಷನ್ 4 ಹ್ಯಾಕಿಂಗ್. ಅಂದರೆ ಕಂಪ್ಯೂಟರ್ನ ಸುರಕ್ಷತೆಯನ್ನು ಭೇದಿಸುವಂಥ ಒಂದು ಪ್ರಮುಖ ಕ್ರಿಯೆ ಅಂತ ಹೇಳಿದರೆ ಆಪ್ಷನ್ 4 ಹ್ಯಾಕಿಂಗ್ ಎಂದು ಕರೆಯುತ್ತೇವೆ.